ಬಿಸ್ನೆಸ್ ಮ್ಯಾನ್ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಬಿಟ್ಟದ ಸರ್ಕಾರಗಳು. ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಬಿಜೆಪಿ ಅವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ ಸಾಧ್ಯನೇ ಇಲ್ಲ. ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಿಗೆ ಸಗಣಿ ಹೊಡೆದೆ, ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತದೆ. ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ. ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತದೆ, ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಆಸ್ಪತ್ರೆಗಳ ಕಡ್ಡಾಯ ಮಾಡ್ಬಿಡ್ರಿ. ಬೇರೆ ಪ್ಯಾರ ದೇಶವಾಸಿಯೋ ಅಪ್ಸೆ ಸಬ್ ಲೋಗ್ ಗೋಮೂತ್ರ ಪಿನಾಯ್. ಏನು ಹಿಂದೂ ಪರವಾಗಿ ಮಾತನಾಡತಕ್ಕಂತ ಪೊಲಿಟಿಕಲ್ ಪಾರ್ಟಿ, ದಿನ ಬೆಳಿಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸ್ಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ, ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕನಾಗಿರ್ತಕ್ಕಂಥ ಯಾವ ಸಿಟಿಸನ್ ಇದ್ದಾನೆ ಅದಕ್ಕಿಂತ ಕಮ್ಮಿ ಇರತಕ್ಕಂಥ GDP ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಈ ದೇಶ ಬಂದಿದೆ. ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನು ಮಾತನಾಡ್ತಾರೆ ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಇವ್ ಪ್ರಮುಖರು ಇರ್ತಕ್ಕಂಥ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂಥ ಎಲ್ಲ ಪೊಲಿಟಿಕಲ್ ಲೀಡರ್ಗಳು ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಇವತ್ತು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ 85% ಹಿಂದೂಗಳಲ್ಲಿ ಕೇವಲ 1% ಹಿಂದೂಗಳಲ್ಲಿ 50% ಈ ದೇಶದ ಆಸ್ತಿ ಇದೆ. ಮತ್ತೆ ಯಾರಿಗೋಸ್ಕರ ಮಾತನಾಡ್ತಾ ಇದಾರೆ? ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ? ಯಾವ ಹಿಂದೂ ಬಡವರು ಅನುಕೂಲ ಆಗಿದೆ ಹೇಳ್ರಿ. ಮೊನ್ನೆ ನಾಚಿಕೆ ಆಗ್ಬೇಕು, ಟ್ರೈನ್ ಟಿಕೆಟ್ ಕೂಡ 3ರಷ್ಟು ದಪ್ಪುಟ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲಿಂದ, ಜಮ್ಮು ಕಾಶ್ಮೀರದಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡೋದು ಬಿಡ್ರಿ, ಹೋಗ್ಲಿ, ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಇರಲಿ, 3ರಷ್ಟು ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ ಇವರು. ಇದ್ಯಾ ಧರ್ಮ ಇದು? ಟ್ರೈನ್ ಯಾರ ಕಂಟ್ರೋಲ್ನಾಗಿದೆ ರೀ? ರೈಲ್ವೆ ಯಾಕೆ ಕಂಟ್ರೋಲ್ನಾಗಿದೆ? ರೈಲ್ವೆ ಯಾಕೆ ಕಂಟ್ರೋಲ್ನಾಗಿದೆ? ವೈ ಟಿಕೆಟ್ಸ್ ಹಾವ್ ಬಿನ್ ಇನ್ಕ್ರೀಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು? ಯಾರು ಕೇಳೋರಿಲ್ಲ. ಬಂದು ಹೇಳೋದು, ನೀವು ಇವರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಕಮ್ಮಿ ಇದೆ, ಜಾಸ್ತಿ ಕೊಡಬೇಕು, ಅಲ್ಲಿ ಆನೆ ತುಳಿತಕ್ಕೆ ಹಿಂಗಾಗಿದ್ದಾರೆ ರೀ. ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ, ನೀವು ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು, ಆಮೇಲೆ ಮುಂದೆ ನೋಡೋಣ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ದು ಬಿಟ್ರು. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟಿ ದುಡ್ದು ಬಿಟ್ಟ ಸರ್ಕಾರಗಳು. ದೇ ಹ್ಯಾವ್ ಅರ್ನ್ಡ್ ಥೌಸಂಡ್ಸ್ ಆಫ್ ಕ್ರೋರ್ಸ್ ಜಸ್ಟ್ ಬೈ ಇನ್ಕ್ರೀಸಿಂಗ್ ದಿ ಟ್ಯಾರಿಫ್. ಬೇರೆ ಏನಿಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕು? ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರ್ತಕ್ಕಂಥವ್ರು ₹1 ಎಲ್ಲನ ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇತ್ತು. ಕೊರೋನಾದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡ್ರು, ಯಾರಿಗೇನ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ? ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು, ಕಾಂಗ್ರೆಸ್ ಬಗ್ಗೆ ಮಾತನಾಡೋದು. ಅದೇ ಹೇಳಿದ್ನಲ್ಲ, ನ್ಯಾಷನಲ್ ಮೀಡಿಯಾದವರು ಸೇಮ್ ಟೈಮ್ ಫ್ರೇಮ್ ಕೊಡ್ಲಿ ಅಂತ ಒಪ್ಕೊಂತಿರೋದು. ಈಗ ನಮಗೇನು ಪುಣ್ಯ, ಕರ್ನಾಟಕದಲ್ಲಿ ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ದೇರ್ ಇಸ್ ಸಮ್ ಫೇರಿಯರ್. ಅಲ್ಲಿ ಇಲ್ಲೇ ಇಲ್ಲಲ್ಲ ನ್ಯಾಷನಲ್ ಮೀಡಿಯಾ, ಕೆಲವು ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದೇ ಹೇಳ್ತಿರೋದು, ನೀವು ನಮಗೆ ಯಾವುದೇ ಅಪೋಸಿಷನ್ ಲೀಡರ್ಗೆ ಅಷ್ಟು ಟೈಮ್ ಕೊಡ್ರಿ. ನೀವು ಟೈಮೇ ಕೊಡಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಿಲಿಮ್ ಯಾಕೆ ಎಫೆಕ್ಟಿವ್ ಇರ್ತದೆ ಅಂತಂದ್ರೆ, ಯಾವುದು ಕಣ್ಲೆ ನೋಡ್ತೀವಿ, ಯಾವುದು ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ. ಕಣ್ಲೆ ನೋಡೋದನ್ನ, ಕಿವಿಲೇ ಕೇಳಿಸ್ಕೊಳ್ಳೋದನ್ನ ಭಾಳ ಎಫೆಕ್ಟಿವ್ ಉಳಿತೈತೆ. ಅದಕ್ಕೆ ಪಿಕ್ಚರ್ ಮಾಧ್ಯಮ ಭಾಳ ಎಫೆಕ್ಟಿವ್ ಆಗೋದು. ಟಿವಿನೂ ಅಷ್ಟೇ. ಬೆಂಕಿ ಅಲ್ಲಿಂದ ಬಂತು, ಕೆಳಗಿಲ್ಲಿಂದ ಬಂತು, ಇನ್ನು ಮೋದಿಯವ್ರು ಬರೋಕ್ಕಿಂತ ಮುಂಚೆ ಹೋಗ್ಬಿಡ್ತತೆ. ಇನ್ನೇನು ಹೊಡಿತಾರೆ, ಮುಗಿದು ಬಿಡ್ತು, ಮುಗೀತು, ಬಾಂಬ್ ಬಂತು, ಹಿಂಗೆ ತೋರಿಸಿ ಜನಕ್ಕೆ ಕನ್ವಿನ್ಸ್ ಮಾಡಿಬಿಟ್ರು. ಅದಾದ್ಮೇಲೆ ನೀವೇನು ಬಂದು ಹೇಳಿದ್ರೆ ಏನಾಗ ನಡೀತೈತೆ? ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ನಿಮಗೇನು ಇರೋದಿಲ್ಲ. ಅವರು ಫೆರಾರಿನಾಗ ಬರ್ತಾರೆ, ನಾವು ಮಾರುತಿ ಕಾರ್ನಲ್ಲಿ ಸೈಕಲಲ್ಲಿ ಹೋಗ್ಬೇಕು. ನೀವು ಅವ್ರಿಗೆ ಫೆರಾರಿ ಕೊಟ್ಟು ನೀವು ಮಾರುತಿ ಕಾರ್ನಾಗ ಸೈಡ್ ಹೊಡೆದ್ರೆ ಹೆಂಗೆ ಹೊಡೆಯೋಕ್ಕಾಗ್ತತೆ? ಅದು ಫೆರಾರಿ ಕೊಡೋದಲ್ಲದೆ ಸಿಗ್ನಲ್ ಎಲ್ಲ ಅವ್ರಿಗೆ ಫ್ರೀ. ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್ಲು, ಟ್ರಾಫಿಕ್ ಜಾಮ್ ಎಲ್ಲ ಮಾಡಿದ್ರೆ ಎಲ್ಲಿ ಹೋಗ್ತದೆ? ಹೆಂಗೆ ರೇಸ್ ಗೆಲ್ತೀರಿ ನೀವು? ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಯಾಕಂತಂದ್ರೆ ಮೀಡಿಯಾ ಇಸ್ ಟೋಟ್ಲಿ, ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ರಿ, ದ ಲಾರ್ಜರ್ ಆಡಿಯನ್ಸ್ ಇಸ್ ಮೀಡಿಯಾ ಓನ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ಅವೇರ್ನೆಸ್ ತರ್ಬೋದು ನೀವು? ಎಸ್, ಇಟ್ ಕ್ಯಾನ್ ಗೋ ಸ್ಲೋ. ಕೆಲವು ನೋಡ್ತಾರೆ, ಕೆಲವು ನೋಡಲ್ಲ. ಈ ತರ ಇನ್ಸಿಡೆಂಟ್ಗಳಾಗಿದ್ದಾಗ ಏನ್ ಮಾಡ್ತಾರೆ ಇಂಥ ವಿಷಯದಲ್ಲಿ? ಇಡೀ ಓಲ್ ಇಂಡಿಯಾ ವಾಂಟ್ಸ್ ಟು ವಾಚ್ ದ ಟಿವಿ ಬಿಕಾಸ್ ಟಿವಿ ಇಸ್ ದ ಓನ್ಲಿ ಸೋರ್ಸ್ ವೇರ್ ದ ಇನ್ಫಾರ್ಮೇಶನ್ ಕಮ್ಸ್. ಅಜೆಂಡಾ ಸೆಟ್ ಮಾಡಿಬಿಟ್ರಲ್ರಿ. ಕೇಂದ್ರ ಸರ್ಕಾರ ಬಂದು ತಪ್ಪಾಗಿದೆ, ನಮ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತ ಹೇಳೋಕ್ಕಿಂತ ಮುಂಚೆನೆ ಅಜೆಂಡಾ ಸೆಟ್ ಮಾಡಿ ಏನ್ ಕೇಳ್ಬೇಕು ಕೇಳಿ ಇಡೀ ದೇಶದ ಮನಸ್ಥಿತಿನ ಮುರಿದು ಆಮೇಲೆ ಸ್ಪಷ್ಟೀಕರಣ ಕೊಟ್ರೆ ಏನ್ ಬರ್ತೈತೆ? ಇಲ್ಲ, ಈಗ ಐ ಕನಾಟ್ ಆನ್ಸರ್ ಇಫ್ ದೇ ಹ್ಯಾವ್ ನಾಟ್ ಸ್ಪೋಕನ್ ಬಟ್ ಆಸ್ ಫಾರ್ ಎಸ್ ದ ನ್ಯಾಷನಲ್ ಮೀಡಿಯಾ ಇಸ್ ಕನ್ಸೆಂಟ್, ಅವರು ಇಷ್ಟು ಟೈಮ್ ಸ್ಲಾಟ್ ಅಂತ ಎಲ್ಲ ಅಪೋಸಿಷನ್ ಲೀಡರ್ ಕೊಟ್ರೆ ಬಿಜೆಪಿಯವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. At any given point of time, they cannot win on programs, they cannot win on policies. ಜನಕ್ಕೆ ಸುಳ್ಳು ಹೇಳಬೇಕು,
ದಿನಾ ಬೆಳಿಗ್ಗೆ ಎದ್ರೆ ಹಿಂದೂ ಅಲ್ರಿ, ನಮ್ಮ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ಅವ್ರು ಯಾರು ಬಿಹಾರ್ನಾಗ ಇರ್ತಕ್ಕಂಥ ಯಾವುದೋ ಸ್ವಾಮೀಜಿ, ಅವನು ಮೂಢನಂಬಿಕೆಯನ್ನು ಹೇಳ್ತಾನೆ, ಏನು ಬಿಕ್ಕಿದ್ದು ಮಾತನಾಡ್ತಾನೆ, ದೇವ್ರ ಬಗ್ಗೆ ಏನನ್ನು ಹೇಳ್ತಾನೆ, ಬ್ರಹ್ಮ ಹಿಂಗೆ, ವಿಷ್ಣು ಹಿಂಗೆ, ಮಹೇಶ್ವರ ಹಿಂಗೆ, ಈ ಸ್ವಾಮಿ ಹೇಳಿದ್ದು ಆ ಸ್ವಾಮಿ ಹೇಳಲ್ಲ, ಆ ಸ್ವಾಮಿ ಹೇಳಿದ್ದು ಈ ಸ್ವಾಮಿ ಹೇಳಲ್ಲ. ಓಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಕರೆಕ್ಟಾಗಿ ಹೇಳ್ತಾರೆ, ಅದನ್ನೂ ಇಲ್ಲ. ಅಂಥವ್ರ ಬರ್ಡೇಗೆ ಹೋಗಿ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಮೇಲೆ ಈ ದೇಶದ ಪ್ರಭುತ್ವತೆ ಎಲ್ಲಿದೆ ಹೇಳ್ರಿ? ಕಮಾನ್ ಮ್ಯಾನ್, ವಿ ಆರ್ ಇನ್ ವಿಚ್ ಸೆಂಚುರಿ ವಿ ಆರ್ ಇನ್? ಯಾವ ಸೆಂಚುರಿ ಇದ್ದೀವ್ರಿ? ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಿಗೆ ಸಗಣಿ ಹೊಡೆದೆ, ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ? ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತಿದ್ರೆ ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ? ಯಾಕೆ ಒಂದು ಪಾಲಿಸಿ ಮಾಡಿಬಿಡ್ರಿ. ಮತ್ತೆ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು? ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತಂದ್ರೆ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಅದು ಹೇಳ್ತಿರದ್ರಿ, ಬಿಜೆಪಿ ಸಂಸದರು ಏನ್ ಹೇಳ್ತಿದಾರಲ್ಲ, ಈ ಕ್ಯಾನ್ಸರ್ ಬಂದಿರತಕ್ಕಂಥ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ, ಆಸ್ಪತ್ರೆಗಳ ಕಡ್ಡಾಯ ಮಾಡಿಬಿಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಬಂದು ಹೇಳ್ಬಿಡ್ಲಿ, ಮೇರೆ ಪ್ಯಾರ ದೇಶವಾಸಿಯೋ ಅಪ್ಸೆ ಸಬ್ಲೋ ಗೋಮೂತ್ರ ಪಿನಾಯ್, ಕ್ಯಾನ್ಸರ್ಗೆ ಕ್ಯೂರ್ ಇರದೆ ಉಚ್ಚಿ ಎಲ್ಲರಿಗೂ ಕೊಟ್ಬಿಡ್ರಿ, ಉಚ್ಚಿ ಕೊಟ್ಬಿಡ್ರಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವ್ರಿ ನಾವು? ಏನ್ ಮಾತನಾಡ್ಬೇಕ್ರಿ? ಈ ದೇಶದಲ್ಲಿ ಯುವಕರಿದಾರೆ, ಈ ದೇಶದಲ್ಲಿ ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದು ದೇಶ? ರಿಸರ್ಚ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ ಮಾತನಾಡಕ್ಕೆ. ಈ ತರ ದೇಶ ಕಟ್ಟಿ ಏನ್ ಅನುಕೂಲ ಆಗಿದೆ? ಈಗ ನೀವು 4 ಸಲ ಗೆಲ್ಬೋದಾ? ನೀವು ಗೆಲ್ಲದೆ ಎಲ್ಲದಕ್ಕೂ ಏನ್ ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ಅಷ್ಟೇ ತಾನೇ ಇರೋದು. ದಿಸ್ ಇಸ್ ದ ಓನ್ಲಿ ವೇ ಯು ವಾಂಟ್ ಟು ಟೇಕ್ ದಿಸ್ ಕಂಟ್ರಿ ಹೆಡ್. ಈಗ ನೀವು ಬಿಹಾರ ಎಲೆಕ್ಷನ್ ರೆಫರ್ ಮಾಡಿದ್ರೆ ಆರಂಭದಲ್ಲಿ, ಬಿಹಾರ ಎಲೆಕ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? 100% ಇಂಪ್ಯಾಕ್ಟ್ ಐತ್ರಿ. ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಹೇಳ್ರಿ? ಹೋಗಿ ನೋಡೋಣ, ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದ್ದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು, ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು, ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ? ಏನ್ ತಗೊಂಡು ಹೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವೆ ಗುರ್ತಾ ನಿಮಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವೆ ಗುರ್ತಾ ನಿಮಗೆ? ಕೇಳಿಸ್ಕೊಳಕ್ಕಾಗಲ್ಲ, ಹಂಗೆ ನಡೀತಾವೆ. ಸೊ ಸಮ್ವೇರ್ ಐ ಫೀಲ್, ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್, ಕಟಿಂಗ್ ಅಕ್ರಾಸ್ ದ ಪಾರ್ಟಿ. ಹೌದು, ಲಿಮಿಟೇಷನ್ಸ್ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ. ಈ ದೇಶದ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದ್ರು ಅದ್ರಾಗ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ಗಳನ್ನ ಯಾಕೆ ಡೆಫಿನೇಷನ್ ಕೊಟ್ಟರು? ಆರ್ಟಿಕಲ್ 14 ಅಂದ್ರೆ ಏನು, ಆರ್ಟಿಕಲ್ 19 ಅಂದ್ರೆ ಏನು, ಆರ್ಟಿಕಲ್ 32 ಅಂತಂದ್ರೆ ಏನು? ಆರ್ಟಿಕಲ್ 32 ಬಹಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನ್ ನಿಮಗೆ ಅವಕಾಶಗಳಿದಾವೆ, ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಏನ್ ರೂಲ್ಸ್, ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಈ ಉದಾಹರಣೆಗೆ ಹೇಳೋದು ನಿಮ್ಗೆ, ಸಾರಿ, ಇವತ್ತು 21,000 ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು, ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ, ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ. 21,000 ಕೋಟಿ ಅದಾನಿ ಪೋರ್ಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸ್, ಇಟ್ ಇಸ್ ಲಿಂಕ್ಡ್ ವಿತ್ ದಿಸ್ ಟೆರರ್ ಅಟ್ಯಾಕ್. ನಾನು ಹೇಳ್ತಲ್ಲ, ಇವತ್ತು NIA ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಿಜೆಪಿ ಚರ್ಚೆ ಮಾಡ್ತಾರಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.